ಈ ಥರ ಗರಿ ಗರಿಯಾಗಿ ಕ್ರಂಚಿಯಾಗಿ ಚಿರೋಟಿನ ನೀವೇನಾದರೂ ಮನೇಲಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯು ಹ್ಯಾವ್ ಟು ಫಾಲೋ ಮೀ ರೈಟ್ ಅವೇ ಬಿಕಾಸ್ ಐ ಆಮ್ ಗೋಯಿಂಗ್ ಟು ಶೋ ಯು ಒನ್ ಅಮೇಝಿಂಗ್ ರೆಸಿಪಿ. ನಮ್ಮಮ್ಮ ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ ಐ ಹ್ಯಾವ್ ಟು ಗಿವ್ ಹರ್ ಆಲ್ ದ ಕ್ರೆಡಿಟ್ಸ್. ಈ ಟೈಮ್ ನಾನು ಅಡುಗೆ ಮಾಡ್ತಾ ಇಲ್ಲ, ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಬನ್ನಿ ಚಿರೋಟಿ ಹೆಂಗೆ ಮಾಡೋದು ಅಂತ ನೋಡೋಣ. 1 ಕಪ್ ಚಿರೋಟಿ ರವೆಗೆ ಒಂದು ಸ್ವಲ್ಪ ತುಪ್ಪ ಮತ್ತು ಒಂದು ಚಿಟಿಕೆ ಉಪ್ಪು ಹಾಕಿ ನೀರು ಹಾಕಿ ಈ ಥರ ಒಂದು ಡೋ ಥರ ಕಲಸಿಟ್ಕೊಳ್ಳಿ. ಚಪಾತಿ ಹಿಟ್ಟಿನ ಥರ ಇರಬೇಕು. ಇನ್ನೊಂದು ಬಟ್ಲಿಗೆ ಸಾಟಿ ಅಂತ ಮಾಡೋಣ. ಆ ಸಾಟಿಗೆ ತುಪ್ಪ ಮತ್ತು ಅಕ್ಕಿ ಹಿಟ್ಟನ್ನ ಹಾಕಿ ಈ ಥರ ಒಂದು ಪೇಸ್ಟ್ ಥರ ಮಾಡಿಟ್ಕೊಳ್ಳಿ. ಸೊ ಹಾಫ್ ಆನ್ ಅವರ್ ಈ ಹಿಟ್ಟನ್ನು ಸ್ವಲ್ಪ ನೆನೆಸಿಡ್ಬೇಕಾಗತ್ತೆ. ಅದು ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದ ತಕ್ಷಣ ಈ ಥರ ಒಂದು 2 ಸಲ ನಾದಿ ಈ ಥರ ಒಂದು ರೋಲ್ ಥರ ಮಾಡ್ಕೊಳ್ಳೋಣ. ಸೊ ಈ ರೋಲ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸೈಜ್ಗೆ ಈ ಥರ ಕಟ್ ಮಾಡಿಕೊಂಡು ರೌಂಡ್ ಆಗಿರೋ ಚಪಾತಿನ ಮಾಡ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಲೇಯರ್ ಬೇಕಾಗುತ್ತೆ ಅಷ್ಟು ತಕ್ಕಂಗೆ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಒಂದು ಹಿಟ್ಟನ್ನು ತಗೊಂಡು ಈ ಥರ ಪ್ರೆಸ್ ಮಾಡಿ ರೌಂಡ್ ಆಗಿರೋ ಚಪಾತಿನ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ದೊಡ್ಡದು ಬೇಕು ಅನ್ಸುತ್ತೋ ಅಷ್ಟು ದೊಡ್ಡದಾಗಿ ನೀವು ಚಪಾತಿನ ಮಾಡ್ಕೋಬೋದು. ಸೈಜ್ನ ತುಂಬ ಜನ ಇದನ್ನು ಮೈದಾನಲ್ಲಿ ಮಾಡ್ತಾರೆ, ಆದರೆ ನಮ್ಮಮ್ಮ ಇದನ್ನು ಪ್ಯೂರ್ ಚಿರೋಟಿ ರವೆನಲ್ಲೇ ಮಾಡಿರೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ತೆಳುವಾಗಿ ಒತ್ಕೋಬೇಕಾಗುತ್ತೆ ನೀವು. ಇದರ ಮೇಲೆ ಸಾಟಿ ಹಾಕೋಣ. ಈ ಸಾಟಿ ನಾನು ಹೇಳ್ದಂಗೆ ತುಪ್ಪ ಮತ್ತು ಅಕ್ಕಿ ಹಿಟ್ಟದು ಒಂದು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಸೊ ಆ ಪೇಸ್ಟನ್ನು ಈ ಥರ ಕಂಪ್ಲೀಟಾಗಿ ಸುತ್ತ ಕೂಡ ನೀಟಾಗಿ ಹಚ್ಚಬೇಕು. ಇದನ್ನು ಹಚ್ಚದೇ ಇದ್ದರೆ ಪದರ ಪದರ ಬರಲ್ಲ ಮತ್ತು ಚೆನ್ನಾಗಿ ಫ್ರೈ ಆಗಲ್ಲ ಎಣ್ಣೆನಲ್ಲಿ. ಸೊ ಹಾಗಾಗಿ ಈ ಥರ ನೀಟಾಗಿ ಮಾಡ್ಕೋಬೇಕಾಗತ್ತೆ. ನಿಮ್ಮನೆಯಲ್ಲಿ ಚಿರೋಟಿ ಯಾವ ಥರ ಮಾಡ್ತೀರಾ ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮ್ಮಮ್ಮಂಗೆ ತೋರಿಸ್ತೀನಿ, ಅವ್ರಿಗೆ ತುಂಬ ಖುಷಿ ಆಗುತ್ತೆ ನೀವು ಈ ಥರ ಎಲ್ಲ ಸಪೋರ್ಟ್ ಮಾಡ್ತಾ ಇರೋದು. ನಿಮಗೆ ಎಷ್ಟು ಲೇಯರ್ ಬೇಕು ಅಷ್ಟನ್ನು ನೀವು ಮಾಡ್ಕೋಬೋದು. ನಾನು ಇಲ್ಲಿ 4 ಲೇಯರ್ನ ಮಾಡು ಅಂತ ನಮ್ಮಮ್ಮಂಗೆ ಹೇಳಿದೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಭಯ ಪಟ್ಕೊಂಡು ಇಬ್ಬರು ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿ ಬಂತು. ನೀವು ಕೂಡ ಖಂಡಿತ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ಈಸ್ ಅ ಸಕ್ಸಸ್. ಒಂದ್ಸಲಿನೂ ಫೇಲ್ ಖಂಡಿತ ಆಗಲ್ಲ. ಸೊ ನೀವು ನೋಡ್ತಿದ್ದಂಗೆ ಇಲ್ಲಿ ದಿಸ್ ಇಸ್ ದ 3rd ಲೇಯರ್. ಸೊ ಈ 3rd ಲೇಯರ್ ಮೇಲೂ ಕೂಡ ಈ ಥರ ಮತ್ತೆ ಪ್ರತಿ ಲೇಯರ್ ಮಧ್ಯ ಕೂಡ ಈ ಸಾಟಿನ ಹಾಕಬೇಕಾಗತ್ತೆ. ತುಪ್ಪದಲ್ಲೇ ಮಾಡಿ. ಕೆಲವರು ಡಾಲ್ಡಾ ಯೂಸ್ ಮಾಡ್ತಾರೆ, ವನಸ್ಪತಿ ಯೂಸ್ ಮಾಡ್ತಾರೆ. ಹೆಲ್ತ್ಗೆ ಅದು 100% ಒಳ್ಳೇದಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ತುಪ್ಪನ ಯೂಸ್ ಮಾಡ್ತಾ ಇರೋದು. ಫೈನಲಿ ಇದು 4th ಲೇಯರು. 4th ಲೇಯರ್ ಆದಮೇಲೂ ಕೂಡ ಈ ಥರ ಸಾಟಿ ಹಚ್ಕೋಬೇಕಾಗತ್ತೆ. ಫೈನಲಿ ಎಲ್ಲ ಲೇಯರ್ಸು ಮುಗ್ದಿದೆ. ಇಲ್ಲಿ ವಿಡಿಯೋನಲ್ಲಿ ತೋರಿಸಿರೋ ಥರನೇ ನೀವು ನೀಟಾಗಿ ಎಲ್ಲ ಸೈಡ್ಸನ್ನು ಕವರ್ ಮಾಡಿ ಮತ್ತೆ ನೀವು ಇದನ್ನು ಒಂದು ಪರೋಟ ಮಾಡ್ತೀವಲ್ಲ ಆ ಥರ ನೀವು ಇದನ್ನು ರೋಲ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಷ್ಟು ನಿಧಾನಕ್ಕೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು, ಯಾಕಂದರೆ ತುಂಬ ಡೆಲಿಕೇಟಾಗಿರುತ್ತೆ ಇದು, ಎಲ್ಲೂ ಮಧ್ಯ ಹರಿದೋಗ್ಬಾರ್ದು. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಈ ಥರ ನೋಡಿಕೊಂಡು ಮಾಡಿದ್ರೆ ಒಂದು ಲಾಗ್ ಥರ ಪ್ರಿಪೇರ್ ಆಗುತ್ತೆ. ಆಮೇಲೆ ಈ ಸೈಡ್ಸಲ್ಲಿ ಈ ಥರ ಪಿಂಚ್ ಮಾಡಬೇಕು. ಇಲ್ಲಿ ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಪಿಂಚ್ ಮಾಡ್ತಾ ಇದ್ದಾರೆ, ಎಲ್ಲೂ ಆಚೆ ಬರಬಾರ್ದು ಅಂತ. ಯಾಕಂದರೆ ಹಾಕಿರೋ ಸಾಟಿ ಎಲ್ಲೂ ಆಚೆ ಬರಬಾರ್ದು. ಅದು ಆಚೆ ಬಂತು ಅಂತಂದರೆ ಚಿರೋಟಿ ಬಿಟ್ಕೊಂಡ್ಬಿಡುತ್ತೆ. ಸೊ ಚಿರೋಟಿ ಬಿಟ್ಕೋಬಾರ್ದು ಅಂತಂದರೆ ನೀಟಾಗಿ ಈ ಥರ ಎಲ್ಲ ಕಡೆಯಿಂದನೂ ಕ್ಲೋಸ್ ಮಾಡಬೇಕು. ಆ್ಯಂಡ್ ಫೈನಲಿ ಅದನ್ನೆಲ್ಲ ಕ್ಲೋಸ್ ಮಾಡಿ ಒಂದು ಲಾಗ್ ಇದಾದಮೇಲೆ ನಿಮಗೆ ಎಷ್ಟು ಸೈಜ್ ಚಿರೋಟಿ ಬೇಕೋ ಅಷ್ಟನ್ನು ನೀವು ಈ ಥರ ಮತ್ತೆ ಕಟ್ ಮಾಡ್ಕೋಬೋದು. ಸೊ ಇದರಲ್ಲಿ ನಮಗೆ ಒಂದು 4, 5, 8 ಆಯ್ತು ಇದರಲ್ಲಿ. ಸೊ ಹಾಗಾಗಿ ನೋಡಿ ಲೇಯರ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಕೈಯಲ್ಲಿ ಹಿಂಗೆ ಮೆತ್ತಿದ ತಕ್ಷಣ ಈ ಥರ ಒಂದು ಲೇಯರ್ಸ್ ಥರ ನೀಟಾಗಿ ಕಾಣಬೇಕು. ಎಲ್ಲೂ ಬಿಟ್ಕೊಳ್ದೇ ಇರೋ ಥರ ನೀಟಾಗಿ ಪಿಂಚ್ ಮಾಡಬೇಕಾಗತ್ತೆ. ಸೊ ಇವಾಗ ನಾವು ಇದಕ್ಕೆ ಎಣ್ಣೆ ಹಾಕಿ ನಾವಿದನ್ನು ಒಂದು ಚಿಕ್ಕದಾಗಿರೋ ಒಂದು ಚಪಾತಿ ಥರ ಮಾಡ್ಕೋಬೇಕಾಗತ್ತೆ. ಪೂರಿ ಸೈಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯಾಕೆ ಎಣ್ಣೆ ಹಾಕ್ತಾ ಇದ್ದೀವಿ ಅಂತಂದರೆ, ಅಕಸ್ಮಾತ್ ಏನಾದರೂ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕಿ ನಾವೇನಾದರೂ ಒತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಹಿಟ್ಟು ಎಣ್ಣೆಗೆ ಕರಗಿ ಎಣ್ಣೆ
ಎಣ್ಣೆಲೆಲ್ಲ ಒಂಥರ ಕಪ್ ಕಪ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಸ್ವಲ್ಪ ಎಣ್ಣೆನೇ ಹಾಕಿ ಈ ಥರ ಪೂರಿ ಸೈಜ್ ನಾವು ಮಾಡ್ಕೋತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೇಯರ್ಗಳನ್ನ. ಸೊ ಈ ಥರ ಲೇಯರ್ ಬರಬೇಕು. ಈ ಲೇಯರ್ ಬಂದಿಲ್ಲ ಅಂತಂದರೆ ಚಿರೋಟಿ ಅಲ್ವೇ ಅಲ್ಲ ಅದು. ಸೊ ಇವಾಗ ಒಂದು ಬಾಣಲಿಗೆ ಸಫಿಷಿಯೆಂಟ್ ಎಣ್ಣೆ ಹಾಕ್ಕೊಡಿ. ಒಂದೊಂದಾಗೇ ನೀವು ಇದನ್ನು ಫ್ರೈ ಮಾಡಬೇಕಾಗತ್ತೆ. 4-5 ಮಾಡ್ತೀರಾ ಅಂತಂದರೆ ನಿಮ್ಮ ಹತ್ರ ದೊಡ್ಡ ಕೇಟರರ್ಸ್ ಹತ್ರ ಇರುತ್ತಲ್ಲ, ಅಷ್ಟು ದೊಡ್ಡ ಬಾಣಲಿ ಬೇಕಾಗತ್ತೆ, ಚೆನ್ನಾಗಿ ಬರಲ್ಲ. ಸೊ ಈ ಥರ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಹೀಗೆ ಒಂದು ಕೋಲಲ್ಲಿ ಹಿಡ್ಕೊಂಡು ಅದನ್ನು ಸುತ್ತ ಎಣ್ಣೆನ ಈ ಕಡೆ ಒಂದು ಸೌಟಿಂದ ಹಾಕ್ತಾ ಇರಬೇಕು. ಕೇಟ್ರಿಂಗ್ ಅವ್ರದ್ದು ಏನಕ್ಕೆ ಅಷ್ಟು ದೊಡ್ಡದಾಗಿ ಪದರ ಪದರ ಬರುತ್ತೆ ಅಂತಂದರೆ ಅವರೊಂದು 8-10 ಲೇಯರ್ ಮಾಡಿರ್ತಾರೆ. ಮತ್ತು ಅವರು ತುಂಬ ಜಾಸ್ತಿ ವನಸ್ಪತಿ ಎಲ್ಲ ಯೂಸ್ ಮಾಡಿರ್ತಾರೆ. ಸೊ ಅದನ್ನ ಎಣ್ಣೆ ಜಾಸ್ತಿ ಬಿಟ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ದೊಡ್ಡದಾಗಿ ಫ್ರೈ ಆಗುತ್ತೆ. ನಾವಿಲ್ಲಿ ಮನೇಲಿ ಮಾಡ್ತಾ ಇದ್ದೀವಿ, ಹಾಗಾಗಿ ಇಷ್ಟು ಸಣ್ಣದಾಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನೋಡಿ ಈ ಥರ ಒಂದು ರೋಲ್ ಇದ್ರ ಥರ ಮಾಡ್ತಾ ಇದ್ರೆ ಅದು ನೀಟಾಗಿ ಫ್ರೈ ಆಗುತ್ತೆ. ಒಂದು 2-3 ನಿಮಿಷದ ಕಾಲ ಈ ಥರ ನೀವು ಫ್ರೈ ಮಾಡಬೇಕು. ತುಂಬ ಜಾಸ್ತಿ ಬ್ರೌನ್ ಆಗಕ್ಕೇನು ಬಿಡಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೇಯರು. ಸೊ ಈ ಥರ ಲೇಯರ್ನ ಫೈನಲಿ ನಾವು ತೆಗೆದು ಒಂದೊಂದಾಗೆ ಮಾಡ್ಕೊಳ್ಳಿ. ಯಾವುದನ್ನು ರಶ್ ಮಾಡಬೇಡಿ, ಯಾಕಂದರೆ ಚೆನ್ನಾಗಿ ಬರಬೇಕು. ಈ ಸ್ವೀಟ್ನ ನಮ್ಮನೇಲಿ ಯೂಶಲಿ ದೀಪಾವಳಿ ಟೈಮಲ್ಲಿ ಮಾಡ್ತಾರೆ. ಇದನ್ನು ಬಾದಾಮಿ ಪುಡಿ ಹಾಗೆ ಬಾದಾಮಿ ಹಾಲು ಜೊತೆಗೆ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಈಸಿ ಇದು, ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ ಅಷ್ಟೇ. ನೋಡಿ ಈ ಥರ ಕ್ರಂಚಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದೇ ಥರ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.